ಕ್ರೀಡಾಂಗಣದ ಅವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದ್ದೇ ತಪ್ಪು. ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಮೇಲೆ ಎಫ್ಐಆರ್ ದಾಖಲಾಗಿದೆ. ಹಾಗಾಗಿ ಹೋರಾಟ ಮಾಡಿದ್ದೇ ತಪ್ಪ ಹಾಗಾದ್ರೆ ಅಂತ ಅವರೇ ಈಗ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಯಾದಗಿರಿಯ ಕ್ರೀಡಾಪಟು ಲೋಕೇಶ್ ರಾಠೋಡ್ ವಿರುದ್ಧ ದೂರು ದಾಖಲಾಗಿದೆ. ಕ್ರೀಡಾಂಗಣ ಅಭಿವೃದ್ಧಿಗೆ ಆಗ್ರಹಿಸಿ ಲೋಕೇಶ್ ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿದ್ರು. ಕ್ರೀಡಾಂಗಣ ಮುಂದೆ ಸತ್ಯಾಗ್ರಹ ನಡೆಸಿದ್ರು ಕೂಡ ಜಿಲ್ಲಾಡಳಿತ ಸ್ಪಂದಿಸಿಲ್ಲ, ಡೋಂಟ್ ಕೇರ್ ಅಂತಿದ್ದಾರೆ. ಹೀಗಾಗಿ ಜಿಲ್ಲಾಡಳಿತ ಕಚೇರಿ ಮುಂದೆ ಧರಣಿಗೆ ಕೂತಂತ ಲೋಕೇಶ್, ಕ್ರೀಡಾಪಟು ಲೋಕೇಶ್ ವಿರುದ್ಧ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅನ್ನುವಂತ ಆರೋಪ ಇದೆ. ಈಗ ಯಾದಗಿರಿ ಡಿಸಿ ದೂರಿನಂತೆ ಲೋಕೇಶ್ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. ಹೀಗಾಗಿ ಕ್ರೀಡಾಂಗಣದ ಅವ್ಯವಸ್ಥೆ ವಿರುದ್ಧ ಹೋರಾಡಿದ್ದೇ ತಪ್ಪ ನಾನು ಅಂತ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯೂತ್ ಆಗಿ ಹೇಳ್ತಾ ಇದ್ದೀನಿ ನೋಡಿ, ಯೂತ್ ತಲೆ ಕಟ್ರೆ ಒಂದು ಮನೆ ಉಳಿಸ್ಬೋದು, ಒಂದು ಮನೆ ಕಟ್ಬೋದು. ಮನೆ ಕಟ್ಟಂತ ಕೆಲಸ ಮಾಡಿ, ಒಂದು ಮನೆಯನ್ನು ಬೆಳೆಸುವಂತ ಕೆಲಸ ಮಾಡಿ. ಅದನ್ನ ಬಿಟ್ಟು ಏನಾದ್ರು ಮಾಡ್ತೀರಾ ಅಂತಂದ್ರೆ ಅದನ್ನ ನಾವು ಮುಂದೆ ಕ್ರಮ ಕೈಗೊಳ್ತೀವಿ. ಧನ್ಯವಾದ. ನೋಡಿ, ಹೀಗೆ ನೊಂದಿರುವಂತ ರಾಷ್ಟ್ರೀಯ ಕ್ರೀಡಾಪಟುವಿನ ಜೊತೆಗೆ ನಮ್ಮ ಪ್ರತಿನಿಧಿ ಮಹೇಶ್ ಮಾತನಾಡ್ತಿದ್ದಾರೆ. ಏನ್ ಹೇಳಿದ್ದಾರೆ, ಏನ್ ಆರೋಪ ನೋಡೋಣ. ಕ್ರೀಡಾಂಗಣದ ಅವ್ಯವಸ್ಥೆಗೆ ಬೇಸತ್ತು ಯಾದಗಿರಿ ಜಿಲ್ಲೆಯ ರಾಷ್ಟ್ರೀಯ ಕ್ರೀಡಾಪಟು ಒಬ್ರು ಏನಂದ್ರೆ ನಿರಂತರ ಹೋರಾಟವನ್ನು ಕೂಡ ಮಾಡಿದ್ರು. ಅಂತವರ ಮೇಲೆ ಏನಂದ್ರೆ ಯಾದಗಿರಿ ಜಿಲ್ಲಾಡಳಿತ ಕೇಸ್ ಮೇಲೆ ಕೇಸ್ ಹಾಕಿ ಈಗ ಒಳಗೆ ಕಳಿಸುವಂತ ಸಂಚು ಕೂಡ ಮಾಡಿರ್ತಕ್ಕಂಥದ್ದು. ನಾವಿರ್ತಕ್ಕಂಥದ್ದು ಯಾದಗಿರಿ ನಗರದಲ್ಲಿ ಆ ನೊಂದ ರಾಷ್ಟ್ರೀಯ ಕ್ರೀಡಾಪಟು ಒಬ್ರು ಈಗ ಇಲ್ಲಿ ಜಿಲ್ಲಾ ಕ್ರೀಡಾಂಗಣ ಪತ್ರಿಕಾ ಭವನದಲ್ಲಿ ಬಂದಿರತಕ್ಕಂಥದ್ದು. ಅವರು ಈಗ ಕೆಲವೊಂದಿಷ್ಟು ದಿನಗಳಿಂದಲೂ ಕೂಡ ನಿರಂತರವಾಗಿ ಏನಂದ್ರೆ ಜಿಲ್ಲಾ ಕ್ರೀಡಾಂಗಣ ಸಾಕಷ್ಟು ಹದಗೆಟ್ಟು ಹೋಗಿದೆ. ಅದನ್ನ ಕೂಡ ಸರ್ಕಾರ ಮತ್ತೆ ಜಿಲ್ಲಾಡಳಿತ ಪ್ರತಿಯೊಬ್ಬರು ಕೂಡ ಇದಕ್ಕೆ ಸ್ಪಂದಿಸಿ ಸಕಾರಾತ್ಮಕವಾಗಿ ಏನಂದ್ರೆ ಸ್ಪಂದಿಸಿ ಆ ಒಂದು ಕ್ರೀಡಾಂಗಣವನ್ನ ಅಭಿವೃದ್ಧಿ ಪಡಿಸಬೇಕಾಗಿತ್ತು. ಎಲ್ಲೋ ಒಂದು ಕಡೆ ಯಾದಗಿರಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಕೂಡ ಅವರ ಏನಂದ್ರೆ ಅವರ ಹೋರಾಟಕ್ಕೆ ಹತ್ತಿಕ್ಕುವ ಸಲುವಾಗಿ ಏನಂದ್ರೆ ಎಫ್ಐಆರ್ ಕೂಡ ಮಾಡಿಸಿರ್ತಕ್ಕಂಥ. ಅದ್ರ ಜೊತೆಗೆ ಈಗ ರಾಷ್ಟ್ರೀಯ ಕ್ರೀಡಾಪಟು ಅವರು ನಮ್ ಜೊತೆಗಿದ್ದಾರೆ, ಅವ್ರನ್ನ ಕೂಡ ನಾನು ಮಾತನಾಡಿಸ್ತೀನಿ. ಬ್ರದರ್, ಈಗ ಜಿಲ್ಲಾ ಕ್ರೀಡಾಂಗಣ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ನೀವು ಹೋರಾಟ ಮಾಡಿದ್ರಿ, ಆದ್ರೆ ಇದುವರೆಗೂ ಅಭಿವೃದ್ಧಿ ಆಗಿಲ್ಲ. ಅದ್ರ ಜೊತೆಗೆ ನಿಮ್ ಮೇಲೆ ಎಫ್ಐಆರ್ ಕೇಸ್ ಕೂಡ ದಾಖಲು ಮಾಡಿದ್ರೆ ಯಾಕಾಗಿ ಎಫ್ಐಆರ್ ಮಾಡಿದ್ರು? ನೋಡಿ ಸರ್, ನಮ್ಮ ಯಾದಗಿರಿ ಜಿಲ್ಲಾ ಇರೋದು ಇದೇ ತರ. ಯಾಕಂದ್ರೆ ನಾವು ಏನಾದ್ರೂ ಪ್ರಶ್ನೆ ಒಂದ್ ಸುಧಾರಣೆ ಮಾಡ್ಕೊಡಿ ಅಂತ ಪ್ರಶ್ನೆ ಮಾಡಿದ್ರೆ ನಮ್ಮ ಮೇಲೆ ಎಫ್ಐಆರ್ ಮಾಡ್ತಾರೆ. ಅದು ನಾನೊಬ್ಬ ಸಾಧಾರಣ ಮನುಷ್ಯ ಅಲ್ಲ, ನಾನು ನಿಜ ಹೇಳ್ತೀನಿ. ನಾನು ಒಬ್ಬ ಕ್ರೀಡಾಪಟು, ನಾನು ನ್ಯಾಷನಲ್ ಮೆಡಲಿಸ್ಟು. ನನ್ನ ಮೇಲೆ ದೌರ್ಜನ್ಯ ಆಗ್ತದೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಒಬ್ಬ ಸಾಧಾರಣ ಯುವಕ ಮೇಲೆ ಯಾವ ರೀತಿ ದೌರ್ಜನ್ಯ ಆಗ್ತಿರ್ಬೋದು. ನಾವು ಕೇಳ್ತಾ ಇರೋದು ಅವ್ರ ಆಸ್ತಿ ಅಲ್ಲ, ರೊಕ್ಕ ಕೊಡಿ ಅಂತಾನೆ ಕೇಳ್ತಾ ಇಲ್ಲ. ಏನ ಸರ್ಕಾರ ವತಿಯಿಂದ ಏನ್ ಅನುದಾನ ಬಂದಿದೆ ಅಷ್ಟೇ ಬಳಕೆ ಮಾಡಿ ನಮ್ಮ ಒಳ್ಳೆ ಸ್ಟೇಡಿಯಂನ ಏನ್ ಬರುತ್ತೆ ಅದನ್ನ ಸ್ಟೇಡಿಯಂ ಸುಧಾರಣೆ ಮಾಡ್ಕೊಡಿ. ಅಲ್ಲಿ ನೀವು ಪರಿಸ್ಥಿತಿ ನೋಡಿದೀರಾ, ಯಾದಗಿರಿ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಅದು ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ತಾಲೂಕ್ ಲೆವೆಲ್ ಸ್ಟೇಡಿಯಂ ಅಂದ್ರೆ ಇನ್ನೂ ಹದಗೊಟ್ಟಿಗಿದೆ. ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಇವ್ರ ಕೈಲಿ ಸುಧಾರಣೆ ಮಾಡಕ್ ಆಗ್ತಿಲ್ಲ. 42 ಎಕರೆ ಜಾಗದಲ್ಲಿ ಈ ಮಟ್ಟಕ್ಕೆ ಕಳಪೆ ಕಾಮಗಾರಿ ಮಾಡ್ತಾರಂದ್ರೆ ಯಾರಿಗೆ ಮತ್ತೆ ಪ್ರಶ್ನೆ ಕೇಳೋದು? ನಾನು ಸತತವಾಗಿ ಮೆಡಲ್ ಗೆದ್ಕೊಂಡ್ ಬರ್ತಾ ಇದೀನಿ, ಅವ್ರ ಕಡೆ ಒಂದು ಅಪ್ರಿಸಿಯೇಷನ್ ಇಲ್ಲ ನಮಗೆ. ನಾವು ಈ ಒಂದ್ ಮಟ್ಟಕ್ಕೆ ಇದು ಬಂದಿದ್ವಿ. ನಾನು ಸತತವಾಗಿ ಹೋರಾಟ 5 ವರ್ಷದ ಹೋರಾಟ ಮಾಡ್ತೇನೆ. ಇದ್ರ ಬಗ್ಗೆ ರಿಕ್ವೆಸ್ಟ್ ಕೊಡೋದಾಯ್ತು, ಪತ್ರ ಕೊಡೋದಾಯ್ತು, ಕಾಲ್ ಬೀಳೋದ ಪ್ರತಿಯೊಂದು ಮಾಡಿದೀನಿ. ಇವಾಗ ನನ್ಗೆ ಏನ್ ಗಿಫ್ಟ್ ಎಫ್ಐಆರ್ ಮಾಡಿದ್ರೆ ನನ್ ಮೇಲೆ ಈಗ ಏನ್ ಅಭಿವೃದ್ಧಿ ಆಗ್ಬೇಕು? ಅದೇ ಸರ್, ನಾನು ಹೇಳ್ತೇನೆ, ನನ್ ಜೈಲ್ ಕರ್ಕೊಂಡು ಹೋಗಿ ಏನ್ ಬೇಕಾದ್ ಮಾಡಿ ಸರ್, ಅಭಿವೃದ್ಧಿ ಮಾಡ್ಕೊಡಿ ಸಾಕು ನಿಮ್ ಸಮಾಧಾನಕ್ಕೆ. ಅಲ್ಲ, ಇದು ಏನಂದ್ರೆ ಲೋಕೇಶ್ ರಾಠೋಡ್ ಎಂಬ ವ್ಯಕ್ತಿ ಏನಂದ್ರೆ ರಾಷ್ಟ್ರೀಯ ಕ್ರೀಡಾಪಟು ಹೇಳಿರ್ತಕ್ಕಂಥದ್ದು ಏನಂದ್ರೆ, ನನಗೆ ಜೈಲಿಗೆ ಹಾಕಿದ್ರು ಪರವಾಗಿಲ್ಲ, ನನ್ನ ಏನಂದ್ರೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಇರ್ತಕ್ಕಂತ ಒಂದು ಕ್ರೀಡಾಂಗಣ ಅಭಿವೃದ್ಧಿ ಆಗೋವರೆಗೂ ಕೂಡ ನಾ ಯಾವುದೇ ಕಾರಣಕ್ಕೂ ಹೋರಾಟವನ್ನು ಕೂಡ ನಾನು ಹಿಂಪಡೆಯಲ್ಲ ಅಂತ ಕೂಡ ಅವ್ರು ಹೇಳಿರ್ತಕ್ಕಂಥದ್ದು. ಮಹೇಶ್ ಪೌಟಿ ನ್ಯೂಸ್, ಯಾದಗಿರಿ.